ಸರ್, ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ರು ಕೂಡ ಸ್ಪಷ್ಟ ಬಹುಮತ ಬಂದಿಲ್ಲ ಬಿಜೆಪಿ. ಏನಾಗಿದೆ ಅಲ್ಲಿ? ಇನ್ನೂ ಕೂಡ ಜನರಿಗೆ ಮನವರಿಕೆ ಆಗಬೇಕು. ಈಗೇನಾಗಿದೆ, ಈ ಆರ್ಟಿಕಲ್ 370 ವಾಪಸ್ ಪಡೆದ ಮೇಲೆ ಸುಮಾರು ಒಂದು ವರ್ಷಕ್ಕೆ 3 ಕೋಟಿ ಪ್ರವಾಸಿಗರು ಹೋಗ್ತಿದ್ದಾರೆ. ಈಗೆಲ್ಲ ಹಿಂದೆ ನಾವೆಲ್ಲ 1987 ಇಸ್ವಿ ಆದ್ಮೇಲೆ ಯಾರು ಕೂಡ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಒಂದು ಮಾಹಿತಿ ಪ್ರಕಾರ ಕಳೆದ 6 ತಿಂಗಳಲ್ಲಿ ಸುಮಾರು 2.5 ಕೋಟಿ ಪ್ರವಾಸಿಗರು ಇವತ್ತು ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ತಿಳಿ ಆಗ್ತಾ ಇದೆ, ಕ್ರಮೇಣವಾಗಿ ಅದು ಬರುತ್ತೆ. ಇವಾಗ ಏನಾಗಿದೆ, ಜಮ್ಮುನಲ್ಲಿ ಬಿಜೆಪಿಗೆ ಬಹುಮತ ಇದೆ, ಕಾಶ್ಮೀರದಲ್ಲಿ ಇದು ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಏನ್ ಹೇಳ್ತೀವಿ ಅವರ ಒಕ್ಕೂಟಕ್ಕೆ ಬಹುಮತ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಆಗ್ತಾ ಅದು ಅರ್ಥ ಆಗುತ್ತೆ. ಯಾಕೆಂದ್ರೆ ಇವತ್ತು ಜನ ಅಲ್ಲಿ ನಿರ್ಭೀತರಾಗಿ ಓಡಾಡ್ತಾ ಇದ್ದಾರೆ. ಇವತ್ತು ಹಲವಾರು ಭಯೋತ್ಪಾದನೆ ಚಟುವಟಿಕೆಗಳು ಕಡಿಮೆ ಆಗಿದೆ. ಯಾವುದೇ ಕೂಡ ಅಷ್ಟೇ ಒಂದು ಬದಲಾವಣೆ ಆದಂತ ಸಂದರ್ಭದಲ್ಲಿ ಅದಕ್ಕೆ ಕಾಲ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ. ಸರ್, ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ರು ಕೂಡ ಸ್ಪಷ್ಟ ಬಹುಮತ ಬಂದಿಲ್ಲ ಬಿಜೆಪಿ. ಏನಾಗಿದೆ ಅಲ್ಲಿ? ಇನ್ನೂ ಕೂಡ ಜನರಿಗೆ ಮನವರಿಕೆ ಆಗಬೇಕು. ಈಗೇನಾಗಿದೆ, ಈ ಆರ್ಟಿಕಲ್ 370 ವಾಪಸ್ ಪಡೆದ ಮೇಲೆ ಸುಮಾರು ಒಂದು ವರ್ಷಕ್ಕೆ 3 ಕೋಟಿ ಪ್ರವಾಸಿಗರು ಹೋಗ್ತಿದ್ದಾರೆ. ಈಗೆಲ್ಲ ಹಿಂದೆ ನಾವೆಲ್ಲ 1987 ಇಸ್ವಿ ಆದ್ಮೇಲೆ ಯಾರು ಕೂಡ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಒಂದು ಮಾಹಿತಿ ಪ್ರಕಾರ ಕಳೆದ 6 ತಿಂಗಳಲ್ಲಿ ಸುಮಾರು 2.5 ಕೋಟಿ ಪ್ರವಾಸಿಗರು ಇವತ್ತು ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ತಿಳಿ ಆಗ್ತಾ ಇದೆ, ಕ್ರಮೇಣವಾಗಿ ಅದು ಬರುತ್ತೆ. ಇವಾಗ ಏನಾಗಿದೆ, ಜಮ್ಮುನಲ್ಲಿ ಬಿಜೆಪಿಗೆ ಬಹುಮತ ಇದೆ, ಕಾಶ್ಮೀರದಲ್ಲಿ ಇದು ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಏನ್ ಹೇಳ್ತೀವಿ ಅವರ ಒಕ್ಕೂಟಕ್ಕೆ ಬಹುಮತ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಆಗ್ತಾ ಅದು ಅರ್ಥ ಆಗುತ್ತೆ. ಯಾಕೆಂದ್ರೆ ಇವತ್ತು ಜನ ಅಲ್ಲಿ ನಿರ್ಭೀತರಾಗಿ ಓಡಾಡ್ತಾ ಇದ್ದಾರೆ. ಇವತ್ತು ಹಲವಾರು ಭಯೋತ್ಪಾದನೆ ಚಟುವಟಿಕೆಗಳು ಕಡಿಮೆ ಆಗಿದೆ. ಯಾವುದೇ ಕೂಡ ಅಷ್ಟೇ ಒಂದು ಬದಲಾವಣೆ ಆದಂತ ಸಂದರ್ಭದಲ್ಲಿ ಅದಕ್ಕೆ ಕಾಲ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ.